ರಾಮನಾಮವ ಬಾಳಲಿ ನೆನೆದರೆ ಭಯವಿಲ್ಲ ಮನಕ್ಕೆ. ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ಶ್ರೀಮನ್ನಾರಾಯಣ ಜಗಕ್ಕೆ. ಹೀಗೆ ಕಾರ್ ಓಡಿಸ್ತಾ ಒಂದು ನೆನಪಾಯಿತು ನಿಮ್ಗೆ ಹೇಳೋಣ ಅಂತ ಹೇಳಿ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಹೀಗೆ ಹೇಳ್ತಾರೆ, ಬಸಿರ ಬಯಕೆಗೆ ಎಂದು ನೊಣದ ಪಾಯಸ ತಿಂದು ಕಾರುತ್ತಾ ಬದುಕುವುದೇ ಬಾಳ ನೃತ್ಯ ಕಾಣುವಂತೆ. ಎಷ್ಟು ಅದ್ಭುತವಾಗಿ ಹೇಳಿದಾರಲ್ವ ಜೀವನ ಅಂದರೆ ಏನು ಅನ್ನೋದನ್ನು. ನಮ್ಮ ಇಂದ್ರಿಯಗಳು ಅಥವಾ ನಮ್ಮ ಕಾಯ ಅಂತೇನಿದೆ ಅದು ಬಯಸುವಂಥದ್ದಕ್ಕೋಸ್ಕರ ಅದೇ ಬಸಿರ ಬಯಕೆ, ಒತ್ತಾಯದ ಬಯಕೆ. ನಮಗೆ ತಿಳಿದಂತೆ, ನಮಗೆ ಗೊತ್ತಿಲ್ಲದೆ ನಮಗೆ ಬಯಕೆ ಬರುತ್ತೆ. ಅಂಥ ಬಯಕೆಗೋಸ್ಕರ ನೊಣ ಬಿದ್ದಿರೋ ಪಾಯಸ ಅಂದರೆ ನಮಗಿಷ್ಟ ಇಲ್ಲ, ನಮ್ಗೆ ಗೊತ್ತದು ವಿಷ ಅಂತ, ಅದು ತಿಳಿದಿದ್ರೂ ಸಹ ನಾವು ಮತ್ತೆ ಕುಡಿತೀವಿ, ಮತ್ತೆ ಅನುಭವಿಸ್ತೀವಿ, ನಮ್ಮ ಮತ್ತೆ ಆಹ್ಲಾದಿಸ್ತೀವಿ, ಮತ್ತು ಅದರತ್ತನೇ ನಮ್ಮ ಮನಸ್ಸು ಅನ್ನೋದು ಹೋಗ್ತಾ ಇರುತ್ತೆ. ನೊಣದ ಪಾಯಸ ತಿಂದು ಕಾರುತ್ತಾ ಬದುಕುವುದು, ಆಮೇಲೆ ಪಶ್ಚಾತ್ತಾಪ ಪಡೋದು, ಅಯ್ಯೋ ನಾನು ಕುಡಿದ್ಬಿಟ್ನೆ, ನನ್ನ ಇಂದ್ರಿಯ ಸುಖಕ್ಕೋಸ್ಕರನೋ ಅಥವಾ ನಮ್ಮ ದೈಹಿಕವಾದಂಥ ಆಸೆ ಆಕಾಂಕ್ಷೆಗಳಿಗೋಸ್ಕರ ನನ್ನ ಆತ್ಮಕ್ಕೆ ನಾನು ಆಸ್ಪದ ನೀಡದೆ ನಾನು ಅದನ್ನು ಮಾಡಿಬಿಟ್ನೆ, ಮತ್ತು ಈಗ ನನ್ನ ಆತ್ಮ ಅನುಭವಿಸ್ತಾ ಇದೆ ಅಥವಾ ಅದು ಅದ್ರ ಮೇಲೆ ಒತ್ತಾಯ ಬೀಳ್ತಾ ಇದೆ ಅನ್ನೋ ರೀತಿ ಹೇಳೋದು. ಕಾರುತ್ತಾ ಬದುಕುವುದೇ ಭಾಳ ನೃತ್ಯ ಕಾಣುವಂತೆ. ನಮಗೆ ತಿಳಿದಿಲ್ಲದೆ ನಾವು ಕೆಂಡದ ಮೇಲೆ ಬದುಕ್ತಿರ್ತೀವಿ. ಈಗ ನಾವು ಎಷ್ಟೊಂದು ಕಡೆ ನೋಡಿರ್ಬೋದು, ಆಚರಣೆಗಳಿರುತ್ತೆ, ಮನಸಾರೆ ದೇವರನ್ನ ನೆನಪಿಸ್ಕೊಂಡು ಕೆಳಗಡೆ ಕೆಂಡದ ಮೇಲೆ ನಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಕೆಂಡದ ಮೇಲೆ ನಡೆಯೋದಲ್ಲ, ಇದು ಕುಣಿಯೋದಂತೆ. ಸೊ ಭಾಳ ನೃತ್ಯ ಅನ್ನೋದು ಕೆಂಡದ ಮೇಲೆ ನಡೆಯೋದು, ಯಾವುದು ಪಾಪ ಪ್ರಾಯಶ್ಚಿತ್ತ ಪುಣ್ಯ ಅನ್ನೋದ್ರ ಮೇಲೆ. ಇದಿಷ್ಟು ನಮಗೆ ಎಷ್ಟು ಅದ್ಭುತವಾಗಿದೆ ಅಲ್ವಾ, ನಮ್ಮ ಮನಸ್ಸಿಗೆ ಎಷ್ಟು ಆನಂದ ನೀಡುತ್ತೆ ಒಂದೊಂದು ಕವಿಗಳ ವಾಣಿಯನ್ನು ತಿಳಿತಾ ಇದ್ದರೆ. ಹೀಗೆ ನಿಮಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಈ ವಿಡಿಯೋ ಮಾಡಿದೆ. ನಾನು ಹಿಂದೆ ಹೇಳಿದ ಹಾಗೆ ಬೇಂದ್ರೆ ಅವರ ಕವಿವಾಣಿಯಂತೆ ಈಗಿನ ಪ್ರಸ್ತುತ ಪೀಳಿಗೆ ಏನಿದೆ ಅದು ಹಾಗೇ ನಡ್ಕೊಂಡು ಹೋಗ್ತಾ ಇದೆ. ಕಾಲಜ್ಞಾನಿ ಅಂತ ನಾವು ಸಿದ್ದಪ್ಪಾಜಿ ಅವ್ರನ್ನ ಹೇಳ್ತೀವಿ, ಅವರು ನೋಡಿದಂಗೆ ಹಾಗೆ ಬೇಂದ್ರೆ ಅವರು ನಮ್ಮ ವಿಶ್ವಕವಿಯವರು ತಿಳಿಸಿದ ಹಾಗೆ ಈಗಿನ ಕಾಲ ಹಣದ ಮೇಲೆ ನಿಂತಿದೆ. ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅಂತ ಹೇಳ್ತಾರೆ. ಹಾಗೆ ಇದು ಕಾಲಿಗೆ ಬಿದ್ದವರು ತುಳಿಯುತ್ತಲಿತ್ತಲ್ಲ, ಜೋಬಿಗೆ ಹಾಕೊಂಡವ್ರನ್ನೂ ತುಳಿತಾ ಇದೆ. ನಮ್ಮ ಮನಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ, ನಮ್ಮ ತನಕ್ಕೆ ಇರಲಿ ಬಿಡಿ, ನಮ್ಮ ಮಕ್ಕಳಿಗೆ 5 ನಿಮಿಷ ಸಮಯಾವಕಾಶ ನೀಡೋಕ್ಕೂ ನಮಗೆ ಅದು ಮನಸ್ಸು ಬರೋಲ್ಲ. ಏನೋ ಅವ್ರಿಗೇನೋ ಒಂದು ನರ್ಸನ್ನು ಹೈರ್ ಮಾಡಿಬಿಟ್ಟು ಒಂದು 15,000 ತಿಂಗಳಿಗೆ ಕೊಟ್ಬಿಟ್ಟು ಅವ್ರನ್ನ ಮಕ್ಳಿಗೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ರೆ ಆಗೋಯ್ತು. ನಮ್ಮ ಪೇರೆಂಟಾಗಿ, ನಮ್ಮ ತಾಯಿಯಾಗಿ, ನನ್ನ ತಂದೆಯಾಗಿ ನನ್ನ ಕರ್ತವ್ಯ ಅಷ್ಟೇ, ಮುಗೀತು ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ನಾವು ಅಲ್ಲ, ಅಥವಾ ಪೋಷಕರು ಅಲ್ಲ, ಅಥವಾ ಈಗಿನ ಪರಿಸ್ಥಿತಿ ಅಂತ ಹೇಳಬೇಕಷ್ಟೆ. ಯಾಕೆಂದರೆ ನಾವೆಲ್ಲ ಹಳ್ಳಿಗಳನ್ನ ಬಿಟ್ಟು, ಊರನ್ನು ಬಿಟ್ಟು ಇಲ್ಲಿ ಬಂದಿರ್ತೀವಿ ನಗರಕ್ಕೆ. ಏನೋ ಒಂದು 50,000 60,000 ಸಂಬಳಕ್ಕೋ ಇಲ್ಲ 20,000 ಸಂಬಳಕ್ಕೋ ನಮ್ಮ ಪುಟ್ಟ ಜೀವನಗಳನ್ನ ಕಟ್ಕೊಳ್ಳಿಕ್ಕೋಸ್ಕರ ಇಲ್ಲಿ ಕಾಲಿಟ್ಟಿರ್ತೀವಿ. ಆ ಕಾಲಿಟ್ಟಿದ್ದೇ ತಪ್ಪಾಯ್ತೇನೋ ಅನ್ನೋ ರೀತಿ ಮನಸ್ಥಿತಿ ಅಥವಾ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾಯಿದೆ. ಯಾಕೆ ಆ ರೀತಿ ಆಗ್ತಾಯಿದೆ, ಏನಕ್ಕೆ ಅನ್ನೋದು ನಮಗೆ ಗೊತ್ತಿಲ್ಲ. ನಾವಿರೋವಂತಹ ನಗರಗಳಲ್ಲಿ ಎಷ್ಟಂದರೆ ಅಷ್ಟು ಸಂಕುಚಿತ ಮನೋಭಾವ ಬೆಳೆದು ಬಿಟ್ಟಿದೆ. ಪಕ್ಕದ ಮನೆಯವರು ಬಂದು ಇಲ್ಲಿ ಬಾಗಿಲು ತಟ್ಟಿದ್ರೆ, ಅಯ್ಯೋ ರಾಮ ಏನಾಯ್ತಪ್ಪ, ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾ, ಅಷ್ಟು ಜೋರಾಗಿ ಬಾಗಿಲು ಬಿಡ್ತಾ ಇದ್ದಾರೆ. ಒಂದು ಕ್ಷಣ ಅವ್ರ ಮನೇಲಿ ಏನಾಗಿದೆಯೋ, ಸಾವಾಯಿತೋ, ಇಲ್ಲಾಂದರೆ ಅವ್ರ ಆರೋಗ್ಯದ ಸಮಸ್ಯೆ ಇದೆಯೇನೋ, ಎಮರ್ಜೆನ್ಸಿ ಇದೆಯೋ ಅನ್ನೋ ಕೇಳೋ ಮನಸ್ಥಿತಿಯೇ ಇಲ್ಲ. ಅಷ್ಟರ ಮಟ್ಟಿಗೆ ನಾವು ನಮ್ಮನ್ನು ಇನ್ಸೆಕ್ಯೂರ್ ಆಗಿ ಮಾಡ್ಕೊಂಬಿಟ್ಟಿದ್ದೀವಿ. ಸೊ ನಾವು ಸೆಕ್ಯೂರ್ ಆಗಬೇಕು ಅಂದರೆ ಏನು ಮಾಡಬೇಕು, ಆದಷ್ಟು ನಮ್ಮನ್ನು ನಾವು ನಮ್ಮ ಮೇಲಿರುವಂಥ ಆತ್ಮವಿಶ್ವಾಸನ ಬೆಳೆಸ್ಕೋಬೇಕು. ಆತ್ಮವಿಶ್ವಾಸ, ಆ ಕರೇಜ್ ಇಂಪ್ರೂವ್ ಆಗೋದು ಅಥವಾ ನಮ್ಮಲ್ಲಿ ಹೆಚ್ಚಾಗೋದು ಯಾವಾಗ ಅಂತಂದರೆ, ನಮ್ಮನ್ನು ನಾವು ನಂಬಿದಾಗ ಮಾತ್ರ, ನಮ್ಮಂತೆ ಇನ್ನೊಬ್ಬರು ಅಂತ ನಂಬಿದಾಗ ಮಾತ್ರ. ಹೀಗೆ ಒಂದು ಕಡೆ ರಾಮಾನುಜರು ಹೇಳ್ತಾರೆ, ರಾಮಾನುಜಾಚಾರ್ಯರು ಏನಂತ ಹೇಳ್ತಾರೆ ಅಂದರೆ, ನಾವು ನೋಡೋ ಜಗದಲ್ಲೆಲ್ಲ ದೇವ್ರು ಕಾಣಬೇಕಂತೆ. ಪ್ರತಿಯೊಂದು ವಸ್ತುವಿಂದ ಹಿಡಿದು ಜೀವದಿಂದ ಹಿಡಿದು ನಾವು ಕಾಣೋ ನೋಟವೆಲ್ಲ ದೇವರಾಗಿ ಕಂಡಾಗ ಮಾತ್ರ ನಾವು ಪರಮಪದದ ಹತ್ರ ಹೋಗ್ತೀವಿ ಅನ್ನೋ ದೊಡ್ಡ ವಿಚಾರವನ್ನು ತುಂಬ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ ಆಗ 1000 ವರ್ಷದ ಮುಂಚೆನೇ. ಅಂತಹ ಮನಸ್ಥಿತಿ ನಾವು ಬೆಳೆಸ್ಕೊಂಡಾಗ ಯಾವುದನ್ನೇ ಆಗಲಿ ಎದುರಿಸೋ ಧೈರ್ಯ ಬರುತ್ತೆ. ನಮ್ಮ ಬಹಳಷ್ಟು ಕನ್ನಡದ
ಕವಿಗಳ ಜೀವನ ದರ್ಶನವನ್ನು ಮಾಡಿದಾಗ ನಮಗೆ ತುಂಬ ಅಚ್ಚುಕಟ್ಟಾಗಿ ತಿಳಿದು ಬಿಡುತ್ತೆ. ಅಬ್ಬಾ, ಸಾಹಿತ್ಯ, ಸಂಗೀತ, ಲಲಿತ ಕಲೆಗಳು ಹಾಗೂ ಮುಂತಾದ ಮಹೋನ್ನತ ವಿಭಾಗಗಳಾಗಿರ್ತಕ್ಕಂಥ ನಮ್ಮ ನೆಲದ ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿತ್ತು ಅಂತ. ಈಗಿನ ಕಾಲಕ್ಕೆ ನಾವು ಹಣ ಮಾಡೋದು ಅಥವಾ ದುಡ್ಡು ಕೆಟ್ಟದ್ದು ನೋಡೋಣ ಅಂತ ಯಾರೋ ಒಂದು ಕಡೆ ಒಂದು ಕವಿವಾಣಿ ಬರುತ್ತೆ. ಹಾಗೆ ದುಡ್ಡು ಕೆಟ್ಟದ್ದು ನೋಡಬೇಕು, ಹಾಗೆ ಎದ್ಬಿಡ್ಬೇಕು. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಬಳಸ್ಕೋಬೇಕು. ಇನ್ನೊಂದು ಕಡೆ ಯಾರೋ ಹೇಳ್ತಾ ಇದ್ರು, ದುಡ್ಡು ನಮ್ಮ ಜೋಬಲ್ಲಿರೋ ಅಷ್ಟಿದ್ರೆ ನಾವು ಅದನ್ನು ಆಳ್ತೀವಿ, ಅದೇ ಏನಾದ್ರು ನಮ್ಮ ಜೋಬಿಂದ ಹಿಡಿದು ಮನೆ ತುಂಬ ತುಂಬಿಕೊಂಡ್ರೆ ಅದು ನಮ್ಮನ್ನು ಆಳುತ್ತೆ ಅಂತ. ಸೊ ನಾವೀಗ ಹಣದ ಗುಲಾಮರಾಗೋದಕ್ಕಿಂತ ಹೆಚ್ಚಾಗಿ ನಮ್ಮ ಅವಶ್ಯಕತೆಗಳನ್ನ ನೋಡಿಕೊಂಡು ಅದರಂತೆ ಬದುಕನ್ನು ನಾವು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಹಕಾರ ನಮಗೆ ನಾವು ನಿರ್ಮಾಣ ಮಾಡ್ಕೋಬೇಕು. ಅಥವಾ ನಮಗೆ ನಾವು ಶ್ರಮಿಸಿದಷ್ಟು, ನಮಗೆ ನಾವು ಸಮಯ ಕೊಟ್ಟಷ್ಟು, ಮೀ ಟೈಮ್ ಅಂತ ಏನು ಹೇಳ್ತೀವಿ, ಸೆಲ್ಫ್ ಟೈಮ್ ಅಂತ ಏನಿರುತ್ತೆ, ಅದು ಹೆಚ್ಚು ಕೊಟ್ಟಾಗಷ್ಟು ನಮಗೆ ನಾವು ಇನ್ನಷ್ಟು ಆನಂದದಾಯಕವಾಗಿ ಏನೋ ಒಂದು ಹೊಸತನವನ್ನು ಹುಡುಕ್ಲಿಕ್ಕೆ ನಮಗೆ ಸಹಕಾರವಾಗುತ್ತೆ. ಭಾರತ ಅಂದರೆ ಒಂದು ಕವ್ಯವಾಣಿ ಇದೆ, ಕನ್ನಡದ ಕವ್ಯವಾಣಿ, ಭಾವಲೋಕದ ರವಿಗಳ ತವರು ಅಂತೆ. ಭಾವಲೋಕದ ರವಿಗಳ ತವರು. ಅಂತಹ ಭಾವನೆಗಳು ಜೀವಿಸಬೇಕು ನಮ್ಮಲ್ಲಿ ಅಂದರೆ ನಾವು ಹೆಚ್ಚಂದರೆ ಹೆಚ್ಚೇನೂ ಮಾಡೋದು ಬೇಕಾಗಿಲ್ಲ. ನಮಗೆ ನಾವು ಸಮಯ ಕೊಟ್ಕೋಬೇಕು. ಹೇಗೆ? ನಮ್ಮ ಸುತ್ತಮುತ್ತಲಿನ ಜನಗಳೇನಿರ್ತಾರೆ ಅಥವಾ ಜೀವಗಳೇನಿರುತ್ತೆ ಅದಕ್ಕೆ ಸ್ಪಂದಿಸ್ತಾ ಹೋಗಬೇಕು. ಅದ್ರ ಜೊತೆ ನಾವು ಸಮಯ ಕಳೆದಷ್ಟು ನಾವು ಮೇಲೆ ಒಂದೊಂದು ಹೆಜ್ಜೆ ಮೇಲೆ ಬೆಳೀತಾ ಹೋಗ್ತೀವಿ. ಎಲ್ಲೋ ಒಂದು ಕಡೆ ನಾನು ತಿಳಿದ ಮಟ್ಟಿಗೆ ಹಿರಿಯರು ಹೇಳ್ತಾ ಇದ್ರು, ಹೀಗೆ ನಡೆದ್ರೆ ಮುಂದಿನ ಪೀಳಿಗೆಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಮಾಡೋಕ್ಕೆ ಫಾರಿನಿಂದ ಕರೆಸ್ಬೇಕಾಗತ್ತೆ. ಇಲ್ಲಿ ನಾವು ಏನು ಅಂದರೆ ಏನೂ ಗೊತ್ತಿರಲ್ಲ, ಆ ಮಟ್ಟಕ್ಕೆ ಆಗ್ಬಿಡ್ತೀವಿ ಅಂತ ಹೇಳಿ. ಹಾಗಾಗಿ ನಮ್ಮ ತಾಯಿ ಭಾರತಿಗೆ ಗೊತ್ತಿದೆ ನಮ್ಮ ಮಕ್ಕಳೇನು ಅಂತ. ಅಂತಹ ಪೋಷಣೆಯನ್ನು ನಾವು ಮಾಡಲಿಕ್ಕೆ ಸಹಕಾರ ಆಗೋದು ನಮ್ಮನ್ನು ನಾವು ಹೆಚ್ಚು ಓದ್ಕೊಂಡಾಗ. ನಮ್ಮನ್ನು ನಾವು ಓದ್ಕೋಬೇಕು ಅಂದರೆ ಯಾವ ರೀತಿ, ಯಾವ ದಿಕ್ಕಿನಲ್ಲಿ ಅನ್ನೋದನ್ನು ಕವಿಗಳು ತುಂಬ ಚೆನ್ನಾಗಿ ಹೇಳ್ತಾರೆ. ನಿನ್ನೊಳಗೆ ನೀ ಹೊಕ್ಕು ನಿನ್ನ ನೀನೇ ಕಂಡು ನೀನು ನೀನಾಗು ಗೆಳೆಯ ಅಂತಾರೆ. ಸೊ ನಮ್ಮನ್ನು ನಾವು ಆಗಬೇಕು ಅಂದರೆ ನಮ್ಮೊಳಗೆ ನಾವು ಹೋಗಬೇಕು. ಕಣ್ಣರಳಿಸಿ ಕಣ್ಣು ಹೊರಳಿಸಿ ನೋಡಬೇಕಾಗಿದೆ ನಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು. ಕಣ್ಣು ಅರಳಿಸಿ ಹೊರಳಿಸಿ ನೋಡಬೇಕಾಗತ್ತೆ. ಅಂತಹ ಮನಸ್ಥಿತಿ ನಮ್ಮಲ್ಲಿ ಬೆಳಗಬೇಕು. ಮತ್ತು ಮುಂದಿನ ಯುವ ಪೀಳಿಗೆಗೆ ನಾವು ಕಾಂಕ್ರೀಟ್ ಕಾರ್ಡ್ ಒಂದೇ ಅಲ್ಲ, ಜೊತೆಗೆ ಭಾವನೆಗಳು ತುಂಬಿರ್ತಕ್ಕಂಥ ಅಂತರಂಗದ ಕಾಡನ್ನು ಹೆಚ್ಚು ಕೊಟ್ಟಷ್ಟು ಅವಕ್ಕೂ ಒಂದು ರೀತಿಯಾದಂತಹ ಆತ್ಮವಿಶ್ವಾಸ ಬೆಳೆಯುತ್ತೆ. ಈ ಕರೇಜ್ ಅಂತ ಇಂಗ್ಲೀಷಲ್ಲಿ ಏನಿದೆ ಪದ, ಅದು ಕನ್ನಡದಲ್ಲಿ ಆತ್ಮವಿಶ್ವಾಸ ಅಂತ ಏನಿದೆ, ಅದು ನಮ್ಮಲ್ಲಿ ಹೆಚ್ಚೋಲಿಕ್ಕೆ 3 ಬಲಗಳು ಬೇಕಂತೆ. 3 ಬಲಗಳ ಜೊತೆ ಇನ್ನೆರಡು ಬಲ ಅದು ದೈವದತ್ತವಾಗಿ ಬಂದ್ಬಿಟ್ಟಿರುತ್ತೆ. ನಾವು ಹುಟ್ಟತಾನೆ ಬಂದ್ಬಿಡುತ್ತೆ. ತಂದೆಯಿಂದ ಪಿತೃಬಲ, ತಾಯಿಯಿಂದ ಮಾತೃಬಲ. ಇನ್ನು 3 ಬಲಗಳು ಯಾವುದು ಹೇಳ? 1 ಗುರುಬಲ. ಗುರುಬಲ ಅಂದರೆ ಯಾವುದು? ಗುರುಬಲ ಅಂದರೆ ಯಾವುದೋ ಒಂದು ಜ್ಯೋತಿಷ್ಯದಲ್ಲಿ ಹೇಳ್ತಾರಲ್ಲ, ಆ ಬಲ ಅಂತೂ ಖಂಡಿತ ಅಲ್ಲ. ಗುರುಬಲ ಅನ್ನೋದು ನಾವು ನಮ್ಮ ಗುರುಗಳಿಗೆ ನಾವು ನೀಡ್ತಕ್ಕಂತಹ ಒಂದು ಸೇವೆ. ಎಷ್ಟು ಸಂಚರತೆ ದೇಶಾನ್ ಎಷ್ಟು ಸೇವೇತೆ ಪಂಡಿತ ಅಂತಸ್ಯ ವಿಸ್ತರಿತಾ ಬುದ್ಧಿ ತೈಲ ಬಿಂದು ರಿವಾಂಬಸಾಮ್ ಅಂತ ಹೇಳ್ತಾರೆ. ಗುರು ಅಂದರೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಪಾಠ ಮಾಡೋ ಗುರು ಮಾತ್ರ ಅಲ್ಲ. ಅವರು ಮುಖ್ಯವಾದ ಗುರು, ಹೌದು, ಇಲ್ಲ ಅಂತ ಹೇಳಿಲ್ಲ. ಆದರೆ ಅವರಿಗೆ ನಾವು ನೀಡ್ತಕ್ಕಂತಹ ಸಮಯ, ನಾವು ನೀಡ್ತಕ್ಕಂತಹ ಗೌರವ, ನಾವು ನೀಡ್ತಕ್ಕಂತಹ ಆಸ್ಪದ ನಮ್ಮ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೋ ಅಷ್ಟು ಅವರಿಂದ ಅನುಗ್ರಹ ನಮಗೆ ಸಿಗುತ್ತೆ. ಅಂತಹ ಅನುಗ್ರಹ ನಮ್ಮಲ್ಲಿ ಬೆಳಗ್ದಾಗ ಮಾತ್ರ ಗುರುಬಲ ಸಿಗ್ಲಿಕ್ಕೆ ಸಾಧ್ಯ. 2ನೇದು ದೈವಬಲ. ದೈವಬಲ ಯಾವಾಗಲೂ ಇದ್ದೇ ಇರುತ್ತೆ ಎಲ್ರಿಗೂ. ಆದರೆ ನಮ್ಮಲ್ಲಿ ನಾವು ಯಾವಾಗ ಕಳ್ಕೊತೀವೋ, ಈಗ ಕುಲುಷಿತ ವಾತಾವರಣ ಏನಿದೆ, ಪರಿಸರ ಮತ್ತು ನಮ್ಮ ನಾಗರೀಕರಣ ಏನಿದೆ, ಆ ನಾಗರೀಕರಣದಲ್ಲಿ ನಾವು ನಮ್ಮ ಮನಸ್ಸುಗಳನ್ನು ಎಲ್ಲೋ ಕಳ್ಕೊಂಡ್ಬಿಟ್ಟಿರ್ತೀವಿ. ಮನಸ್ಸೇ ಕಳೆದೋಗಿದೆ ಅಂದರೆ ಇನ್ನು ಆತ್ಮ ನಮ್ಮಲ್ಲಿ ಉಳಿಯುತ್ತಾ? ಸೊ ನಮ್ಮ ಆತ್ಮೋದ್ಧಾರ, ಮನಸ್ಸು ನಮ್ಮ ಹಿಡಿತದಲ್ಲಿರಬೇಕು ಅಂದರೆ ಆದಷ್ಟು ದೈವ ಧ್ಯಾನ ಅಥವಾ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದಂ. ಇಷ್ಟು ಬಗೆಯಲ್ಲಿ ಯಾವ್ದಾದ್ರು ಒಂದು ಬಗೆಯನ್ನು ಆಯ್ದುಕೊಂಡು ನಮಗೆ ಇಷ್ಟವಾದಂಥ, ನಮಗೆ ಅನುಕೂಲವಾದಂಥ ಆ ಬಗೆಯಲ್ಲಿ ನಾವು ನಡೆಯೋ ಪ್ರಯತ್ನ ಪಟ್ಟರೆ ನಾವು ಖಂಡಿತವಾಗಿ ದೈವಬಲಕ್ಕೆ ಅಥವಾ ಪಾತ್ರರಾಗ್ತೇವೆ. ಇನ್ನೊಂದು ಆತ್ಮಬಲ. ಆ ಆತ್ಮಬಲ ಬರೋದು ದೈವಬಲದಿಂದ ಮಾತ್ರ, ಅದೈವ ಬಲದಿಂದ ಖಂಡಿತವಾಗಿಯೂ ಬರಲ್ಲ. ಯಾಕೆಂದರೆ ನಮ್ಮ ಮನಸ್ಸು ಶುದ್ಧವಾಗೇ ಇರಲ್ಲ ಈಗಿನ ಕುಲುಷಿತ ವಾತಾವರಣದಲ್ಲಿ. ಸೊ ಅದನ್ನು ವೃದ್ಧಿ ಆಗಲಿಕ್ಕೆ ನಾವು ದೈವಬಲದ ಮೊರೆ ಹೋಗಲೇಬೇಕು. ದೈವಬಲ ಹೋದಾಗ ಪರಮಾತ್ಮ ಆತ್ಮನಿಗೆ ಸಂದೇಶ ಕೊಡ್ತಾನಂತೆ,
ಸೊ ಆತ್ಮ ಜೀವಾತ್ಮ ಅಂತ ಏನು ಹೇಳ್ತೀವಿ, ಅದು ಹೆಚ್ಚು ನಮ್ಮನ್ನತ್ತ ಅಥವಾ ನಾವು ಅದರತ್ತ ಮುಖ ಮಾಡ್ತೀವಿ. ಸೊ ನಮ್ಮ ಮುಖ ಊರ್ಧ್ವಮುಖವಾಗಬೇಕು ಅಂದರೆ ಅದಕ್ಕೆ ಹೆಚ್ಚು ದೈವಬಲದ ನಿರೀಕ್ಷೆ ಅಥವಾ ಅದರತ್ತ ಒಂದು ಸ್ವಲ್ಪ ಕೃಷಿ ಅನ್ನೋದನ್ನು ಮಾಡಬೇಕಾಗತ್ತೆ. ನಾನು ಆಗಲೇ ಹೇಳಿದಾಗೆ ಶ್ರವಣಂ ಅಂದರೆ ಕೇಳಿಸ್ಕೊಳ್ಳೋದು, ಸ್ಮರಣಂ ಅಂದರೆ ನೆನಪಿಸ್ಕೊಳ್ಳೋದು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನ. ಯಾರದು ಪಾದಸೇವೆ ಮಾಡಬೇಕು? ಯಾರೋ ಒಬ್ಬರು ಹಣಕ್ಕಾಗಿ ಇನ್ನೊಂದೇನೋ ಮಾಡಿದ್ರು ಅನ್ನೋದಲ್ಲ. ಪಾದಸೇವೆ ಮಾಡಬೇಕಾಗಿರೋದು ನಾವು ನಮ್ಮ ತಂದೆ ತಾಯಿದು. ನಮ್ಮ ತಂದೆ ತಾಯಿಗಿಂತ ಮೊದಲನೇ ಇನ್ನೂ ದೊಡ್ಡ ಗುರು ಇನ್ಯಾರೂ ಇಲ್ಲ. ಅವ್ರ ಪಾದಸೇವೆ ಅಂದರೆ ನೀವೇನು ಹೋಗಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡೋದು, ಇಲ್ಲಾಂದರೆ ಪಾದಕ್ಕೆ ತೀರ್ಥ ಹಾಕಿ ಅದ್ರ ತೀರ್ಥ ಕುಡಿಯೋದು ಅಂತ ಖಂಡಿತ ಅಲ್ಲ. ಅವರಿಗೆ ಆದಂಥ ಗೌರವ, ಅವ್ರಿಗೆ ಆದಂಥ ಪ್ರೀತಿ, ಅವ್ರಿಗೆ ಆದಂಥ ನಲ್ಮೆ, ಅವ್ರಿಗೆ ಆದಂಥ ಒಂದಷ್ಟು ಸಮಯವನ್ನು ನಾವು ನಮ್ಮ ಜೀವನದಲ್ಲಿ ಕೊಟ್ಟರೆ ಅದಕ್ಕಿಂತ ದೊಡ್ಡ ಪಾದಸೇವನ ಇನ್ನೊಂದಿಲ್ಲ ಅಲ್ವಾ? ಸೊ ಹಾಗಾಗಿ ಪಾದಸೇವನಂ, ಅರ್ಚನೆ, ದೇವರನ್ನು ಅರ್ಚಿಸೋದು, ನೆನಪಿಸ್ಕೊಳ್ಳೋದು. ಹಾಗೆಯೇ ದೇವರಿಗೆ ಆದಷ್ಟು ವಿಧವಾದಂಥ ಹೆಸರುಗಳು ಕೊಟ್ಟಿದ್ದಾರೆ. ಅಬ್ಬಾ, ನಾನಂತೂ ನೋಡಿದ್ರೆ ಕೆಲವೊಂದು ಪುಸ್ತಕಗಳಲ್ಲಿ ಅಬ್ಬಾ ಎಷ್ಟಿದೆಯಪ್ಪ ದೇವರಿಗೆ ಹೆಸರುಗಳು ಅಂತ ಅನಿಸುತ್ತೆ. ಈಗ ಪ್ರಾವರ್ಬ್ಸ್, ಅದು ನಾವೇನು ಅಡ್ವರ್ಬ್ಸ್ ಅಂತ ಹೇಳ್ತೀವಿ, ನೌನ್ಸ್ ಅಂತ ಹೇಳ್ತೀವಿ. ದೇವ್ರನ್ನ ಎಷ್ಟು ವರ್ಣಿಸಿದ್ರೂ ಮುಗಿಯಲ್ಲ. ಹಾಗೆ ನಮ್ಮ ತಂದೆ ತಾಯಿನೂ ಎಷ್ಟು ಹೊಗಳಿದ್ರೂ ಮುಗಿಯಲ್ಲ ಅಲ್ವಾ? ಸೊ ಅದರ ಪ್ರತಿರೂಪ ಆಗಿರ್ತಕ್ಕಂಥವ್ರನ್ನ ಹೆಚ್ಚು ವರ್ಣಿಸಿದ್ದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡೋದು. ಅರ್ಚನಂ, ವಂದನಂ, ಯಾರನ್ನೇ ಆಗಲಿ ಮೊದಲು ಕೈ ಮುಗಿದು ನಮಸ್ಕರಿಸ್ತೀವಿ. ಇದು ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ, ನಮ್ಮ ಭಾರತದ ನೆಲದ ಸಂಸ್ಕೃತಿ. ವಂದನಂ ಇದನ್ನು ಯಾಕೆ ಎಲ್ರಿಗೂ ಮಾಡಬೇಕು ಅಂತಂದರೆ ಎಲ್ಲರಲ್ಲೂ ದೇವ್ರು ಕಾಣೋ ಉದ್ದೇಶ ನಮ್ಮದು. ಹಾಗಾಗಿ ದಾಸ್ಯಂ ಅಂದರೆ ನೀವೇನು ಹೋಗಿ ಯಾರಿಗೋ ದಾಸರಾಗಿ ಅಂತ ಹೇಳಿ ಅಲ್ಲ, ಖಂಡಿತವಾಗಿಯೂ ಅಲ್ಲ. ದಾಸ್ಯಂ ಅಂದರೆ ಸೇವೆ ಮಾಡೋದು. ಎಷ್ಟಾಗತ್ತೋ ಅಷ್ಟು ಕೈಲಾಗದವ್ರಿಗೆ ಸಹಾಯ ಮಾಡಬೇಕು. ನಮ್ಮ ಕೈಲಾಗ್ತಾ ಇಲ್ವಾ, ಅಯ್ಯಪ್ಪ ದೇವರೇ ನಾವು ಅಟ್ಲೀಸ್ಟ್ ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ಲ, ಅವ್ನಿಗೆ ಆಗೋರು ಸಹಾಯ ಸಿಗಲಿ ಅಂತ ಪ್ರಾರ್ಥಿಸಿದ್ರೆ ಅದಕ್ಕಿಂತ ದೊಡ್ಡ ಸೇವೆ ಇನ್ನೊಂದಿಲ್ಲ. ಸಖ್ಯಂ ಅಂದರೆ ಯಾರೋ ತುಂಬ ಕುಗ್ಗುಬಿಟ್ಟಿರ್ತಾರೆ ಅಂಥವ್ರಿಗೆ ಆತ್ಮವಿಶ್ವಾಸ ತುಂಬುವಂಥ ಪ್ರಯತ್ನ, ಅದನ್ನು ಸಖ್ಯಂ ಅಂತ ಹೇಳ್ತೀವಿ. ಆತ್ಮನಿವೇದನಂ, ನಿಮಗೆ ನೀವು ಸೆಲ್ಫ್ ಟೈಮ್ ಅಂತ ಏನು ಹೇಳ್ತೀವಿ ಅದನ್ನು ಹೆಚ್ಚು ಕೊಡ್ತಾ ಹೋದರೆ ನಿಮ್ಮಲ್ಲಿ ಆತ್ಮಬಲ ಹೆಚ್ಚುತ್ತಾ ಹೋಗುತ್ತಂತೆ. ಸೊ ಈ 5 ಬಲಗಳು ಯಾವುದು ಅಂತ ಗೊತ್ತಿರ್ಬೋದು. ಮಾತೃಬಲ, ಪಿತೃಬಲ, ಗುರುಬಲ, ದೈವಬಲ, ಆತ್ಮಬಲ. ಈ ಇಷ್ಟೂ ಬಲಗಳು ನಿಮ್ಮೆಲ್ಲರಲ್ಲಿ ಬರಲಿ. ನಾವು ಪರರಿಂದ ಪಾಠ ತಿಳ್ಕೊಳ್ಳೋದಲ್ಲ, ನಾವು ಅವರಿಗೆ ಪಾಠ ಮಾಡೋಣ. ವಿಶ್ವಗುರು ಭಾರತ ಹೇಗಾಗತ್ತೆ, ಹೇಗೆ ಆಗಲಿದೆ, ಹೇಗೆ ಆಗಬೇಕು ಅನ್ನೋದನ್ನು ನಮ್ಮ ಆತ್ಮದ ವಿಮರ್ಶೆಯನ್ನು ನಾವು ಮಾಡ್ಕೊಳ್ಳೋಣ. ಶುಭ ದಿನ.